ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಸೊ ಇವರು ಅಂಗನವಾಡಿ ವರ್ಕರ್ ಮತ್ತು ಹೆಲ್ಪರ್ ಪೋಸ್ಟ್ಗಳಿಗೆ ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಅದು ಯಾವ್ಯಾವ ಡಿಸ್ಟಿಕಲ್ಲಿ ಅಂತ ನೋಡಿದ್ರೆ ಬೆಂಗಳೂರು ಮತ್ತು ದಾವಣಗೆರೆ ಡಿಸ್ಟಿಕಲ್ಲಿ ಇವರು ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಸೊ ಅದ್ರದ್ದು ವ್ಯಾಕೆನ್ಸಿ ಏನು, ಹೇಗೆ ಅಪ್ಲೈ ಮಾಡೋದು, ಏನು ಎಲಿಜಿಬಿಲಿಟಿ, ಎಲ್ಲ ಡೀಟೇಲ್ಸ್ನ ಈ ವಿಡಿಯೋದಲ್ಲೇ ನೋಡೋಣ. ಈ ವಿಡಿಯೋದು ಕೊನೆಯಲ್ಲಿ ಹೇಗೆ ಅಪ್ಲಿಕೇಶನ್ ಹಾಕೋದು ಅಂತ ಕೂಡ ಹೇಳ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಆರ್ಗನೈಸೇಷನ್ ನೇಮ್ ಬಂದು ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಬ್ಯಾಂಗ್ಳೂರ್. ಅಂಗನವಾಡಿ ವರ್ಕರ್ ಮತ್ತು ಅಂಗನವಾಡಿ ಹೆಲ್ಪರ್ ಪೋಸ್ಟ್ಗಳಿಗೆ ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಎಷ್ಟು ಪೋಸ್ಟ್ಗಳು ಖಾಲಿ ಇದೆ ಅಂತ ನೋಡೋದಾದರೆ 222 ಪೋಸ್ಟ್ಗಳು ಖಾಲಿ ಇದೆ. ಜಾಬ್ ಲೊಕೇಶನ್ ಬಂದು ಬ್ಯಾಂಗ್ಳೂರಲ್ಲಿ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ಏರಿಯಾದಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಯಾವ ಪೋಸ್ಟ್ಗೆ ಖಾಲಿ ಇದೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು. ದೇವನಹಳ್ಳಿ ಅಂಗನವಾಡಿ ವರ್ಕರ್ಸ್ಗೆ 7 ಪೋಸ್ಟ್ಗಳು ಖಾಲಿ ಇದೆ. ಅಂಗನವಾಡಿ ಹೆಲ್ಪರ್ಸ್ 33, ದೊಡ್ಡಬಳ್ಳಾಪುರ 10 47, ಹೊಸಕೋಟೆ 10 52, ನೆಲಮಂಗಲ 11 52, ಟೋಟಲ್ 222 ವ್ಯಾಕೆನ್ಸಿ ಇದೆ. ಇನ್ನು ದಾವಣಗೆರೆಗೆ ನೋಡೋದಾದ್ರೆ ದಾವಣಗೆರೆ ತಾಲೂಕಲ್ಲಿ 5 ಅಂಗನವಾಡಿ ವರ್ಕರ್ಸ್ ಜಾಬ್ಗೆ, ಅಂಗನವಾಡಿ ಹೆಲ್ಪರ್ಸ್ ಜಾಬ್ಗೆ 98 ಪೋಸ್ಟ್ಗಳು ಖಾಲಿ ಇದೆ. ಇನ್ನು ಹರಿಹರ ತಾಲೂಕಲ್ಲಿ ನೋಡೋದಾದ್ರೆ 5 44, ಹೊನ್ನಾಳಿ 5 34, ಜಗಳೂರು 15 37 ಇಷ್ಟು ವ್ಯಾಕೆನ್ಸಿ ಇದೆ. ಇನ್ನು ಇದಕ್ಕೆ ಎಲಿಜಿಬಿಲಿಟಿ ಏನಿರಬೇಕು ಅಂತ ನೋಡೋದಾದರೆ ಅಂಗನವಾಡಿ ವರ್ಕರ್ಸ್ಗೆ ನೀವು ಮಿನಿಮಮ್ PUC ಪಾಸ್ ಆಗಿರಬೇಕು. ಆಗಿದ್ರೆ ಮಾತ್ರ ನೀವು ಅಂಗನವಾಡಿ ಟೀಚರ್ಗೆ ಅಪ್ಲೈ ಮಾಡ್ಬೋದು. ಇನ್ನು ಅಂಗನವಾಡಿ ಹೆಲ್ಪರ್ ಈ ಪೋಸ್ಟ್ಗೆ ನೀವು ಮಿನಿಮಮ್ SLC ಪಾಸ್ ಆಗಿರಬೇಕು. ಇನ್ನು ಏಜ್ ಲಿಮಿಟ್ ನೋಡೋದಾದ್ರೆ 19 ಏಜಿಂದ ಹಿಡಿದು ಮ್ಯಾಕ್ಸಿಮಮ್ 35 ಏಜ್ವರೆಗೂ ಇರ್ಬೋದು. ಇನ್ನು ನೀವೇನಾದರೂ ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಇನ್ನು ಯಾವುದೇ ಥರದ ಅಪ್ಲಿಕೇಶನ್ ಪ್ರಾಸೆಸ್ ಇರಲ್ಲ. ಇನ್ನು ಸೆಲೆಕ್ಷನ್ ಪ್ರಾಸೆಸ್ ಬಂದು ನಿಮ್ಮದು 10th ಮಾರ್ಕ್ಸ್ ಅಥವಾ ಏನು ಮಾರ್ಕ್ಸ್ ಸಿಗ್ದಿರ್ತೀರಾ, ಈಗ ಒಂದು ಏರಿಯಾದಲ್ಲಿ ನೀವು ಒಬ್ಬರೇ ಹಾಕಿದ್ರೆ ಅಂದರೆ ನಿಮಗೆ ಸಿಗುತ್ತೆ. ಏನಾದ್ರು 2-3 ಜನ ಹಾಕಿದರೆ ಯಾರು ಜಾಸ್ತಿ ಮಾರ್ಕ್ಸ್ ಇರುತ್ತೆ ಅವ್ರಿಗೆ ಕೊಡ್ತಾರೆ. ಸೊ ಹಂಗೆ ಒಂದು ಇಂಟರ್ವ್ಯೂಗಳನ್ನ ತಗೊಂತಾರೆ. ಈಗ ಹೇಗೆ ಅಪ್ಲೈ ಮಾಡೋದು ಅದನ್ನು ಕೂಡ ಹೇಳ್ತೀನಿ. ಇನ್ನು WCD ಬೆಂಗಳೂರು ಅವ್ರಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 30 ಏಪ್ರಿಲ್ 2025. 25/3/2025 ಶುರುವಾಗಿದೆ. ಲಾಸ್ಟ್ ಡೇಟ್ ಬಂದು 30 ಏಪ್ರಿಲ್ 2025ಕ್ಕೆ ಮುಗಿಯುತ್ತೆ. ಇನ್ನು ದಾವಣಗೆರೆ ಅವ್ರಿಗೆ ನೋಡೋದಾದ್ರೆ ಲಾಸ್ಟ್ ಡೇಟ್ ಬಂದು 25 ಏಪ್ರಿಲ್ 2025. ಇವ್ರಿಗೆ 26/3/2025ಕ್ಕೆ ಅಪ್ಲಿಕೇಶನ್ ಶುರುವಾಗಿದೆ. ಹೇಗೆ ಅಪ್ಲಿಕೇಶನ್ ಹಾಕೋದು ನೋಡೋಣ ಬನ್ನಿ. ಈ ವೆಬ್ಸೈಟ್ಗೆ ಬರಬೇಕು. ಈ ವೆಬ್ಸೈಟ್ದು ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಲ್ಲಿ ನಾನು ಹೇಳಿದಾಗೆ ಬೆಂಗಳೂರು ಮತ್ತು ದಾವಣಗೆರೆ ಡಿಸ್ಟಿಕ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ನಿಮ್ಮದು ಯಾವ ಡಿಸ್ಟಿಕ್ನ ಚೂಸ್ ಮಾಡಿ. ಇಲ್ಲಿ ದಾವಣಗೆರೆ ಚೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಪ್ರಾಜೆಕ್ಟ್ ಎಲ್ಲೆಲ್ಲಿ ಪೋಸ್ಟ್ಗಳು ಖಾಲಿ ಇದೆ ಅದರದ್ದು ಆ ತಾಲೂಕ್ದು ಇಲ್ಲಿ ನೇಮ್ಗಳನ್ನ ಕೊಟ್ಟಿರ್ತಾರೆ. ಎಕ್ಸಾಂಪಲ್ ನಾನು ದಾವಣಗೆರೆ ಅಂತ ಚೂಸ್ ಮಾಡ್ತೀನಿ. ಅದಾದಮೇಲೆ ಇಲ್ಲಿ 2 ಆಪ್ಷನ್ ಬರುತ್ತೆ. ನೀವು ಅಂಗನವಾಡಿ ವರ್ಕರ್ಗೋ ಅಥವಾ ಹೆಲ್ಪರ್ ಜಾಬ್ಗೆ ಅಪ್ಲೈ ಮಾಡ್ತಿದ್ದೀರಾ ಅಂತ. ಜಸ್ಟ್ ವರ್ಕರ್ ಅಂತ ಚೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಬರುತ್ತೆ ನೋಡಿ ಅಂಗನವಾಡಿ ವರ್ಕರ್ ಅಂತ. ನೀವೇನಾದ್ರು ಸೆಕೆಂಡ್ ಚೂಸ್ ಮಾಡಿದರೆ ಅಂಗನವಾಡಿ ಹೆಲ್ಪರ್. ಈಗ ವರ್ಕರ್ ಅಂತ ಚೂಸ್ ಮಾಡಿದ್ದೀನಿ. ಇಲ್ಲಿ ನಿಮ್ಮದು ಯಾವುದು ಕ್ಯಾಸ್ಟ್ ಅಂತ ಹಾಕಬೇಕು. ಏನಾದ್ರು SC ST ಹಾಕಿದರೆ RD ನಂಬರ್ ಇಲ್ಲೇ ಕೊಡಬೇಕಿರುತ್ತೆ. ಅದರ್ಸ್ ಅಂತ ಕೊಟ್ಟರೆ ಇಲ್ಲಿ RD ನಂಬರ್ ಏನು ತೋರಿಸಲ್ಲ. ನಾನು ಜಸ್ಟ್ ನಿಮಗೆ ಈಗ SC ST ಹಾಕಿದರೆ RD ನಂಬರ್ ಕೇಳುತ್ತೆ. ಅದಕ್ಕೋಸ್ಕರ ಅದರ್ಸ್ನ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಡೀಟೇಲ್ಸ್ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಡೀಟೇಲ್ಸ್ ಬರುತ್ತೆ. ಯಾವ ಡಿಸ್ಟಿಕ್ಕು, ಅದರಲ್ಲಿ ಯಾವ ತಾಲೂಕು, ಏರಿಯಾ ಟೈಪ್ ಏನು, ರೂರಲ್ಲ ಅರ್ಬನ್ನು, ಯಾವ ಗ್ರಾಮ ಪಂಚಾಯಿತಿ ಅಡಿಯಲ್ಲಿ ಈ ಅಂಗನವಾಡಿ ಬರುತ್ತೆ ಮತ್ತು ಯಾವ ಊರಲ್ಲಿ ಈ ಅಂಗನವಾಡಿ ಇದೆ. ಇಲ್ಲಿ ಗ್ರಾಮ ಪಂಚಾಯಿತಿ ಇದು, ವಿಲೇಜ್ ಇದು. ಅದಾದಮೇಲೆ ಇದು ಯಾವ ಕ್ಯಾಟಗರಿಯವರು ಅಪ್ಲೈ ಮಾಡ್ಬೋದು. ಇದಕ್ಕೆ ಜನರಲ್ ಅವರು ಅಪ್ಲೈ ಮಾಡ್ಬೋದು ಯಾರು. ಇನ್ನು ಯಾವ ಪೋಸ್ಟ್ಗೆ, ಅಂಗನವಾಡಿ ವರ್ಕರ್ ಪೋಸ್ಟ್ಗೆ. ಈಗ ಒಂದು ಊರಲ್ಲಿ ಆಲೂರಲ್ಲಿ ಈಗ 2 ಅಂಗನವಾಡಿ ಇರ್ಬೋದು, ಆಲೂರು A B ಅಂತ. ಸೊ ಅದರಲ್ಲಿ ಯಾವ ಸೆಂಟ್ರು. ಇನ್ನು ಸೆಲೆಕ್ಟ್ ವ್ಯಾಕೆನ್ಸಿ, ನೀವು ಯಾವುದಕ್ಕೆ ಅಪ್ಲೈ ಮಾಡಬೇಕು ಅಂತ ಇರ್ತೀರಿ, ಯಾವ ಊರಿಗೆ, ಅದನ್ನ ಈ ರೀತಿ ಚೂಸ್ ಮಾಡಿ. ಆಗ ಇಲ್ಲಿ ಕೆಳಗಡೆ ಡೀಟೇಲ್ಸ್ನ ತೋರಿಸುತ್ತೆ. ಇಲ್ಲಿ ನಿಮ್ಮದು 10th ಮಾರ್ಕ್ಸ್ ಕಾರ್ಡಲ್ಲಿ ಏನು ನೇಮ್ ಇದೆ, ನಿಮ್ಮದು ಡೇಟ್ ಆಫ್ ಬರ್ತ್ ಏನು, ಮತ್ತು ನಿಮ್ಮದು 10th ಮಾರ್ಕ್ಸು ಅದೆಲ್ಲ ಕೇಳುತ್ತೆ. ರಿಜಿಸ್ಟ್ರೇಷನ್ ನಂಬರು. ಈಗ ನೀವು ವರ್ಕರ್ಗೆ ಆಗ್ತಾ ಇದ್ದೀರಾ ಅಂದರೆ PUC ಪಾಸ್ ಆಗಿರಬೇಕು ಅಂತ ಅಂದೆ. ಸೊ PUCದು ರಿಜಿಸ್ಟ್ರೇಷನ್ ನಂಬರ್ ಏನು, ಮಾರ್ಕ್ಸು ಎಷ್ಟನ್ನ ನೀವು ತಗೊಂಡಿದ್ದೀರಾ, ಟೋಟಲ್ ಮಾರ್ಕ್ಸ್ಗೆ ಎಷ್ಟಕ್ಕಿತ್ತು ಅದನ್ನೆಲ್ಲ ಕೇಳುತ್ತೆ. ಅದನ್ನೆಲ್ಲ ಕೊಡಬೇಕು. ನಿಮ್ಮ ತಂದೆ ತಾಯಿ ನೇಮ್ಗಳನ್ನ ಕೊಡಬೇಕು. ಇನ್ನು ನಿಮ್ಮ ಅಡ್ರೆಸ್ ಡೀಟೇಲ್ಸ್ನ ಕೊಡಬೇಕು. ಇಲ್ಲಿ ಅಡಿಷ್ನಲ್ ಕೋರ್ಸಸ್ ಯಾವ್ದಾದ್ರು ಮಾಡಿದರೆ ಅದನ್ನ ಚೂಸ್ ಮಾಡಬೇಕು ನೀವು ಇಲ್ಲಿ. ಅದಾದಮೇಲೆ ಐ ಸರ್ಟಿಫೈ ದಟ್ ಈ ರೀತಿ ಒಂದು ಅಲರ್ಟ್ ತೋರಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರಿವ್ಯೂ ಮಾಡಿ ಆಮೇಲೆ ಸಬ್ಮಿಟ್ ಬಟನ್ ತೋರಿಸುತ್ತೆ. ನಿಮ್ಮ ಇನ್ಫಾರ್ಮೇಷನ್ ಸರಿ ಇದ್ದರೆ ಸಬ್ಮಿಟ್ ಮಾಡಿ. ಸೊ ಈ ರೀತಿ ನೀವು ಅಪ್ಲಿಕೇಶನ್ ಹಾಕೋದಿರುತ್ತೆ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಅಂಗನವಾಡಿ ವರ್ಕರ್ ಮತ್ತು ಹೆಲ್ಪರ್ ಪೋಸ್ಟ್ಗಳಿಗೆ ಅಪ್ಲೈನ ಮಾಡ್ಬೋದು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.